ಎಳ್ನೀರೇನಾರು ಪಾರ್ಸಲ್ ತರಲಾ? ಬೇಡವಾ? ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಗೈಸ್ ನಮ್ ಗಾನವಿಗೆ ಡೈಲಿ ಮಾಮೂಲಿ 9:30 ಕಾಲೇಜ್ ಇರ್ತಿತ್ತು. ಬಟ್ ಆದ್ರೆ ಇವತ್ ಮಾತ್ರ 8:40 ಕಾಲೇಜ್ ಅಂತವಳೆ. ಎಷ್ಟು 40 ನಿಮಿಷ ಮುಂಚೆನೆ ಹೇಳ್ತಾವಳೆ. NCC ಸೆಂಡ್ ಆಫ್ ಮಾಡ್ತಾರ, ಅದ್ರ ಬಗ್ಗೆ ಮಾತಾಡಕ್ಕೆ. NCC ಸೆಂಡ್ ಆಫ್ ಮಾಡ್ತಾವ್ರ, ಅದ್ರ ಬಗ್ಗೆ ನೀನ್ ಮಾತಾಡ್ತೀಯಾ? ಕರ್ದವ್ರ ಮೀಟಿಂಗಿಗೆ ನಾನೇ ಮೆಂಬರ್. ಮೀಡಿಯಂ ಗಂಜಿ. ಗೈಸ್ ನಮ್ಮಮ್ಮಂಗಂತ ಆನ್ಲೈನಿಂದ ಇದು ತಂತಿ ಬೇರೆ ತರ್ಸೋರೆ, ಇದು ಬಟ್ಟೆ ಹ್ಯಾಂಗ್ ಮಾಡಕ್ಕೆ. ಒಗ್ದಿರೋ ಬಟ್ಟೆನ ಒಣೆಯಕ್ಕೆ ತಂದವ್ರೆ. ಬಟ್ ಇಲ್ಲಿ ಫಿಟ್ ಮಾಡೋರೆ. ಇಲ್ಲಿ ಫಿಟ್ ಮಾಡೋರು, ಇಲ್ಲಿ ಒಂದ್ ಎಂಡ್ ಫಿಟ್ ಮಾಡೋರೆ, ಇನ್ನೊಂದ್ ಎಂಡು ಎಲ್ಲಿ ಫಿಟ್ ಮಾಡ್ತಾರೋ ಗೊತ್ತಿಲ್ಲ. ಜೊತೆಗೆ ಹೊರ್ಗಡೆನೆ ಟಬ್ಬುವ ಇಲ್ಲೇ ಇಟ್ಟವ್ರೆ. ಅದು ಟಬ್ ಎಲ್ಲ ಅಲ್ಲೇ ಇಟ್ಟಿದ್ಯಾ ಬಟ್ಟೆ ಒಣಗಾಕದ್ ಬಿಟ್ಟು. ಗೈಸ್ ನಮ್ಮ ಅಪ್ಪ ಮತ್ತೆ ನಮ್ಮ ಅಣ್ಣ ಈಗ ಹಾಸ್ಪಿಟಲ್ ಕಡೆಗೆ ಈಗ ಹೋಗ್ತಿದ್ದಾರೆ. ನಮ್ಮ ಅಪ್ಪಂಗೆ ಇವಾಗ ಆಕ್ಚುಲಿ ಈಗ BP ಕಡಿಮೆ ಆಗ್ತಾನೆ ಇಲ್ಲ. ಈಗ ಲಾಸ್ಟ್ ವ್ಲಾಗಲ್ಲೆಲ್ಲ ನೀವು ನೋಡಿದ್ರಿ, ನಮ್ಮ ಅಪ್ಪಂಗೆ 180, 190, 200 ಇಷ್ಟೇ BP ಐತೆ. ಅವ್ರೀಗ ಸ್ಮೋಕು ಮಾಡ್ತಿಲ್ಲ, ಜೊತೆಗೆ ಫುಡ್ಡುವ ಫುಲ್ಲು ಕಂಟ್ರೋಲ್ ಅಲ್ಲೇ ಐತಿ ಈಗ. ಸೊ ಆದ್ರೂ ಬೇರೆದೇನು ಗೈಸ್ ಆಗಿನ ಪುರ ಅದು ನಮ್ಮ ಅಮ್ಮಂಗೆ ನೋಡಿದಿರಿ ಗಾಬರಿ ಆಗೋರು. ಪ್ಲಾಸ್ಟಿಕ್ಕಾ? ಪ್ಲಾಸ್ಟಿಕ್. ಎಕ್ಸ್ಲೇಟರ್ ಕೊಟ್ಬಿಟ್ಟಿರ. ಪಾಪ ಇಲ್ಲಿ ಕಾಲು ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ ಮೇಲೆ ಕಾಲು. ಸರಿ, ಏನು ಗೊತ್ತಾ, ಅಣ್ಣಂಗೆ ಒಬ್ಬನಿಗೆ ಹಿಂಸೆ ಆಗುತ್ತೆ. ನೀನು ಸ್ಪೆಂಡರಲ್ಲಿ ಹೋಗು, ಅಳಿಸ್ಕೋಬೇಕಾರೆ ಮಾಡ್ಬೇಕಾರೆ. ಜಾರ್ತಾ ಇದೆ. ಗೈಸ್ ನಮ್ಮಮ್ಮ ನೀನು ಜೊತೆಗೆ ಹೋಗ್ಬಿಟ್ಟು ಬಾ ಅಂತವ್ರಪ್ಪ. ಸರಿ ಹೋಗು. ಹೋಯ್ತಲ್ವಾ, ಸುಮ್ನಿರಮ್ಮ, ಅವ್ನು ನಿಧಾನಕ್ಕೆ ಗಾಡಿ ಓಡಿಸ್ತಿರ್ತಾನೆ. ಗೈಸ್ 2 ರೂಪಾಯಿ. ಗೈಸ್ ನಾನಿಲ್ಲಿ ಮನೆ ಕಡೆಗೆ ಬಂದೆ. ಏನಕ್ಕಂದರೆ ಡಾಕ್ಟ್ರದು ಪ್ರಿಸ್ಕ್ರಿಪ್ಷನ್ ಅದು ಇದು ಬರ್ದಿರ್ತಾರಲ್ಲ, ಸೊ ಅದನ್ನು ತಗೊಂಡು ಬನ್ನಿ ಅಂತ ಹೇಳಿದರು. ಸೊ ಅದನ್ನು ತಗೊಬರಕ್ಕಂತಲ್ಲಿ ಮನೆ ಕಡೆಗೆ ಬಂದೆ. ನಾನು ಜೆರಾಕ್ಸ್ ಮಾಡಿಸಿದ್ದೆ ಸಪ್ರೇಟಾಗಿ. ಯಾವ್ದು ರಿಪೋರ್ಟ್ ಐತೆ ಅದು ಎಲ್ಲ ಕೊಡು. ಜೊತೆಗೆ SSM ಅಲ್ಲಿ ಬರ್ಕೊಟ್ಟಿದ್ದು ಅದು ಕೊಡು. ಅದು ಎಲ್ಲ ಜೆರಾಕ್ಸ್ ಇದೆಯಲ್ಲ, ಅದು ತಗೊಂಡು ಹೋಗ್ಬೇಕು. ಗೌಡ್ರು ಕೊಟ್ಟೆ. ಗೌಡ್ರಿಗೆ ಕೊಟ್ಟಿರೋದನ್ನೆಲ್ಲ ಒಂದು ಕಾಪಿ ಜೆರಾಕ್ಸ್ ಮಾಡಿಸಿದ್ದೆ ನಾನು. ಇಲ್ಲೇ ಇಟ್ಟಿದ್ದೆ. ಬೇರೆ ಬೇರೆ ಜೆರಾಕ್ಸ್ ಇಡು, ಎಲ್ಲ ಒಟ್ಟಿಗೆನೆ ಇಡು, ಬೇರೆ ಬೇರೆದು ಬ್ಯಾಗಿಗೆ ಹಾಕ್ಬಿಡು. ಗೈಸ್ ಫೈಲನ್ನ ತಗೊಂಬರಕ್ಕೆ ಹೇಳಿದ್ರು ನಮ್ಮಪ್ಪ ಮತ್ತು ನಮ್ಮ ಅಣ್ಣ. ಯಾವ ಫೈಲನ್ನು ತಗೊಂಡು ಹೋಗಿರಲಿಲ್ಲ ನೋಡಿ. ಇವಾಗ ನಾನಲ್ಲಿ ಹೋಗಿದ್ದು ಎಷ್ಟು ಒಳ್ಳೇದಾಯಿತು ಅಂತ. ಅದು ನಮ್ಮ ಅಮ್ಮ ಹೇಳಿ ಕಳಿಸಿದ್ದು, ನೀನು ಹೋಗು ಜೊತೆಗೆ ಅಂತ. ಬನ್ನಿ ಗೈಸ್, ಈಗ ಫೈಲನ್ನೆಲ್ಲ ತಗೊಂಡಾಯ್ತು. ಫ್ಯೂಲು ಇಲ್ಲ, ಬೇರೆ ರಿಸರ್ವಿಗೆ ಬೇರೆ ಬಂದೈತೆ ನೋಡಿ. ಇಲ್ಲಿ ಇದಕ್ಕೆ ಒಂದು 300 ರೂಪಾಯಿನ 200 ರೂಪಾಯಿದ ಪೆಟ್ರೋಲ್ ಹಾಕ್ಸ್ಬಿಡೋಣ. ಓಡಾಟ ಸ್ವಲ್ಪ ಈ ಕಾಲ ಎಲ್ದಾಡ್ತೀನಿ, ಸ್ವಲ್ಪ ಓಡಾಡ್ತೀರಾ? ಓಡಾಡ್ತೀನಿ ಸರ್. ಒಂದ್ಸರಿ ಓಡಾಡಲ್ಲ ಸರ್, ಮಾಡ್ಸೋಣ. ಇದು ನೀವು ಸ್ವಂತ ಎಲ್ಲ ಕೆಲಸ ಎಲ್ಲ ಮಾಡ್ಕೊಳ್ಳೋದು, ಮಾಡ್ತೀನಿ. ಎಲ್ಲ ಊಟ ವೆಹಿಕಲ್ ಓಡಿಸಕ್ಕೆ ಶುರು ಮಾಡಿಲ್ಲ ಸರ್? ಇಲ್ಲ ಸರ್, ಮನೆ ಒಳಗಡೆನೇ ಇದೆ. ನೀನು ಏನಾದ್ರು ಎದ್ದು ಬಗ್ಗೆ ಮಾಡ್ಬೇಕು ತಲೆ ಸುತ್ತಿದೆಯಾ ಅಂದರೆ ಸರ್? ಅದು ಬೆಳಗ್ಗೆ ಹೊತ್ತು ಮಾತ್ರ ಒಂದು ಸ್ವಲ್ಪ ತಲೆ ಸುತ್ತಂಗೆ ಆಗ್ತದೆ ಸರ್. ಮತ್ತೆ ಅಲ್ಲಿ SSM ಅಲ್ಲಿ ಕೊಟ್ಟರು ಸರ್. ಇದು ತಗೊಂಡಾಗ BP 160, 140 ಬಂದಿತ್ತು. ಅದೇ BPದೊಂದು ಇನ್ನೂ ಸರಿ ಕ್ಲಾರಿಟಿ ಸಿಕ್ಕಿಲ್ಲ. ಹೌದು ಸರ್, ಅದೇ ಇಂಡಿಯನ್ನಲ್ಲಿ ಹಾರ್ಟ್ದೇನು ಪ್ರಾಬ್ಲಮ್ ಇಲ್ಲ. ಹಾರ್ಟ್ ಏನಿಲ್ಲ.
ಫೈನಲ್ ಕೆಟ್ಟಿ ನಿಮ್ಮದು 160 110 ಕಟ್ಟೋದಿಲ್ಲ, ತೀರಾ ಜಾಸ್ತಿ ಇದೆ. ಈಗ ಅಡ್ಜಸ್ಟ್ ಮಾಡಬೇಕು ಟ್ಯಾಬ್ಲೆಟ್ಸ್ ಎಲ್ಲ. ಶುಗರ್ ಚೆಕಪ್ ಕೊಟ್ಟಿದ್ದೀವಿ ಸರ್. ಗೈಸ್ ಇವಾಗ ಒಂದ್ಸಲ ಬ್ಲಡ್ ಚೆಕಪ್ಪಿಗೆ ಬ್ಲಡ್ಡನ್ನು ಡ್ರಾ ಮಾಡ್ಕೊತವ್ರೆ. ಶುಗರ್ ಟೆಸ್ಟಿಂಗು ಜೊತೆಗೆ ಇನ್ನೊಂದು ಕ್ರಿಯಾಟಿನಿನ್ ಟೆಸ್ಟಿಂಗಿಗೆ ಬ್ಲಡ್ಡನ್ನ ಈಗ ಡ್ರಾ ಮಾಡ್ಕೊಂಡ್ರು. ಈಗ ರಿಪೋರ್ಟ್ ಬರಲಿ ಅಂತ ಈಗ ವೆಯ್ಟ್ ಮಾಡ್ತಾ ಇದ್ವು. ಮಾ ತಗ ಗಾನವಿ ಕಾಲೇಜ್ ಮುಗೀತು ಅಂತ ಕರ್ಕೊಬರ್ತೀನಿ. ಗೈಸ್ ನಮ್ಮ ಗಾನವಿಗೆ ಇವತ್ತು ಬೇಗನೆ ಕಾಲೇಜ್ ಮುಗ್ದೈತೆ. ಸುಳ್ಳು ಹೇಳ್ಬಿಟ್ಟು ಇವತ್ತು ಎಲ್ಲಿಗೋ ಬೇರೆ ಕಡೆ ಹೋಗಿದ್ರು ಅವ್ರ ಫ್ರೆಂಡ್ಸು. ಬೆಳಗ್ಗೆ 8:40 ಹೋಗಿ ಶ್ರೀ ಇವಾಗ ಅದು ಹೆಂಗೆ ಅಷ್ಟು ಬೇಗ ಅದು ಹೆಂಗೆ ಬರ್ತೀರಾ ಅಮ್ಮ? ಇವಳು ಗಾನವಿ ಸಿಗಾಕಂಡ್ಲು. ಬೇರೆ ಕಡೆ ಎಲ್ಲ ಹೋಗೋರು ಫ್ರೆಂಡ್ಸ್ ಎಲ್ರು ಕಳ್ರುಗಳು. ಹೋಗಿದ್ದಲ್ಲಪ್ಪ ಈಗ ಎಲ್ಲಿಗೆ ಹೋಗಿದ್ದಲ್ಲ, ಅಲ್ಲಿ ಬೇರೆ ಹತ್ರ ಸಿಕ್ತಲ್ಲ, ಕಳ್ತವ ಕಡಿತೀನಿ ಕೇಳ್ದೆ ಹೋದ್ರೆ ಮಾತ್ರ ಅದೇ M2 ಇದೆಲ್ಲ ಬೇರೆ. ಹೋಗು ಹೋಗೋಣ. ಏನ್ ತಿಂದವ ದೋಸೆ. ಗೈಸ್ ನಮ್ಮ ಗಾನವಿಗೆ NCC ಐತೆ, ಬಟ್ ಆದ್ರೂ ಹೆಂಗ್ ಬಂದು ಮಲ್ಕೊಂಡವಳು ನೋಡಿಲ್ಲ. ಅವಳಿಗೆ ಫೋನ್ ಮೇಲೆ ಫೋನ್ ಬತ್ತೈತೆ, ಎತ್ತುತ್ತಿಲ್ಲ. ಆದ್ರೆ ನಾನು ಎತ್ತುತ್ತೀನಿ ಅಂತ ಭಯಕ್ಕೆ ಬಿಡು, ಎತ್ತಲ್ಲ ಕೊಡಿಲಿ. ಗೈಸ್ ಬೆಳಗ್ಗೆ ಹಂಗೆ ಒಂದು ವಯರ್ ತೋರಿಸಿದ್ನಲ್ಲ ನೋಡಿಲಿ, ನಾವಮ್ಮ ವಯರ್ನ ಒಂದ್ ಎಂಡ್ ಅಲ್ಲಿ ಹಾಕೋರೆ, ಇನ್ನೊಂದ್ ಎಂಡ್ ಇಲ್ಲಿಗೆ ಹಾಕೋರೆ, ಬಟ್ಟೆ ಇಲ್ಲಿ ಒಣೆ ಹಾಕೋರೆ. ಇಲ್ಲಿ ಗೈಸ್ ನಾನು ಗಾನು ಈಗ ಬ್ಯಾಂಕ್ ಕಡೆಗೆ ಈಗ ಹೋಗ್ತಿದೀವಿ. ಸ್ವಲ್ಪ ಕೆಲಸ ಐತೆ. ನಮ್ಮ ಗಾನವಿ ಈಗ ಅವಳ ಅಕೌಂಟಿಂದ ಸ್ವಲ್ಪ ದುಡ್ಡು ನಂಗೆ ಡ್ರಾ ಮಾಡ್ಕೊಡ್ತಾಳೆ ಈಗ. ಹೌದು ಎಷ್ಟು ಬೇಕು? ಅಯ್ಯೋ ಬಾರವ, ನಿಂದು ಏನಾರು ಮತ್ತೆ ತಂದಿದ್ರೇನೆ ಕೊಡಲ್ಲ, ನೀನ್ ದುಡ್ಡು ಕೊಡ್ತೀಯ. ಗಿಟಾರ್ ತಗೊಂಡೋಳೆ ಗೈಸ್, ಬಾರ್ಸ ಕೊಡು ಅಂದ್ರೆ ಅದ್ರ ಕವರ್ ಮಾಡಿ ಕೊಡ್ತಾಳೆ. ಏನ್ ಸುಳ್ಳು ಹೇಳ್ತೀಯಲ್ಲ, ಮುಚ್ಚು ನಡಿ. ಗೈಸ್ ಬ್ಯಾಂಕ್ ಕಡೆಗೆ ಬಂದಾಯ್ತು. ಈಗ ಮನೆ ಕಡೆಗೆ ಈಗ ಹೋಗ್ತಿದೀವಿ. ಗೈಸ್ ಈಗ ತಾನೆ ಮನೆಗೆ ಬಂದು ಈಗ 2 ಗೇಟನ್ನೀಗ ತೆಗಿತಿದ್ದೀನಿ. ಇರ್ಲಿ ತಗ, ಅವಳಿಗೆ ಕೊಡು, ಇದು ಮತ್ತೆ ನಂಗೆ ಕೊಡ್ತೀಯಲ್ಲ. ತಗಾಕ ಫ್ರಿಡ್ಜಿಗೆ ಇಟ್ಟಿರ್. ಫೋನು ಹಿಂದೆ ಜೇಬಲ್ ಐತೆ. ಗೈಸ್ ಇವಾಗ ನಾವ್ ಅಪ್ಪ ಮತ್ತೆ ನಾವ್ ಅಣ್ಣ ಈಗ ಯಾವ್ದೋ ಕೆಲ್ಸದ ಮೇಲೆ ಈಗ ಕಾರಲ್ಲಿ ಈಗ ಹೋದ್ರು. ಈಗ ಯಾಕಮ್ಮ ತಲೆನೋತೈತಾ? ನಿನಗಂತ ಮ್ಯಾಂಗೋದ ಐಸ್ ಕ್ರೀಮ್ ತಂದಲ್ಲಮ್ಮ. ತಿಂತೀನಿ, ಕಡಿಮೆ ಆಗ್ಬೋದು. ಹೌದಾ, ತರ್ಲಾ? ತಂದು ಕೊಡ್ಲಾ? ಗೈಸ್ ನಮ್ಮ ಗಾನವಿ ಐಸ್ ಕ್ರೀಮನ್ನ ಫ್ರಿಡ್ಜಿಗೆ ಇಟ್ಟವಳು. ಒಂದು ಬಟರ್ ಸ್ಕಾಚು. ಗೈಸ್ ಆ್ಯಕ್ಚುಲಿ ನಮ್ಮಮ್ಮ ಈ ಮ್ಯಾಂಗೋದು ತುಂಬಾ ಇಷ್ಟಪಡ್ತಾರೆ. ವಾ ಅದೇನು ಫುಲ್ಲಿಂಗ್ ಮೆಲ್ಟ್ ಆಗೈತಲ್ಲ ಇದು. ಅಮ್ಮ ತಾಳ್ನಿಂದ ಐಸ್ ಕ್ರೀಮ್ ಫುಲ್ ಮೆಲ್ಟ್ ಆಗ್ಬಿಟ್ಟೈತೆ ಯಾಕೋ. ಬರ್ತಿರ್ಬೇಕಾದ್ರೆ ಚೆನ್ನಾಗೈತ್ ಕಣಮ್ಮ. ಗೈಸ್ ಫುಲ್ ಮೆಲ್ಟ್ ಆಗ್ಬಿಟ್ಟೈತಲ್ಲ. ನಿಂಗೆ ದೊಡ್ಡಮ್ಮನ ಮೇಲೆ ಪ್ರೀತಿ ಐತಲ್ಲ, ನೀನೇ ತಿಂತ. ಆಯ್ತಾ, ಮೆತ್ತಗಾಗೈತಾ? ಹಳೆ ಸ್ಟಾಕ್ ಇವೆಲ್ಲ. ಗೈಸ್ ನೋಡಿ ಇವಾಗ ತಾನೆ ಗಾನವಿ ಅಲ್ಲ, ಫಸ್ಟ್ ನಿನ್ ಕೊಡು ಐಸ್ ಕ್ರೀಮ್ ದೊಡ್ಡಮ್ಮಂಗೆ. ಅಮ್ಮ ಇಸ್ಕೊಳ್ಳಮ್ಮ ಫುಲ್ಲ. ನೀನ್ ಕೊಡ್ಲಿಲ್ವಲ್ಲ, ಅದಕ್ಕೆ ದೊಡ್ಡಮ್ಮ ಇಸ್ಕೊಳ್ಳಿಲ್ಲ. ಅಮ್ಮ ಇವಾಗ ಗಾನವಿ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದರೆ ಏನು ಮಾಡ್ತೀಯಾ? ಫೇಲ್ ಆದ್ರೆ ಇನ್ನೇನು ಮಾಡೋಣ? ಚೆನ್ನಾಗಿ ಓದಿದ್ರೆ ಓದಿಸೋದು, ಚೆನ್ನಾಗಿ ಓದಲಿಲ್ಲ ಅಂದರೆ ಮದುವೆ ಮಾಡಿ ಕಳಿಸೋದು. ಹಂಗಾರೆ ನಾನು ಅಷ್ಟು ಸಲ ಫೇಲ್ ಆಗಿದ್ದೀನಿ, ನನ್ನ ಮದುವೆ ಮಾಡಮ್ಮ. ತಡಿ, ನಿನ್ನ ಸಾಕೋದಲ್ದಲೇ ನಿನ್ನ ಹೆಂಡತಿ ಮಕ್ಳನ್ನು ಸಾಕಿದ್ರಾಯ್ತು. ಸಾಕಿದ್ರಾಯ್ತು ಅಂತಿಲ್ಲಮ್ಮ, ಕಟ್ ಮಾಡಿ ಮತ್ತೊಂದ್ಸಲ ಮಾಡಿ. ಅಮ್ಮ ಇವಾಗ ಗಾನವಿ ಮುಂಚೆನೆ ನಗಾಡ್ತಾ ಐತೆ.
ಅಮ್ಮ ಇವಾಗ ಗಾನವಿ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದ್ರೆ ಕಂಟ್ರೋಲ್ ಮಾಡ್ಕೊತಾವಳೆ ನಗು. ಹ್ಞೂ ನೀನು ಸುಮ್ಮನೆ ಕ್ಯಾಮ್ರಾ ಹಿಡ್ಕೊಂಡು ನೀನು ಮಾತಾಡಬೇಡ. ಗೈಸ್ ನಮ್ಮಮ್ಮ ಮತ್ತು ನಮ್ಮ ಗಾನವಿ ಇಲ್ಲಿ ಹೊರಗಡೆ ಕುತ್ಕೊಂಡು ಈಗ ಬೆಳ್ಳುಳ್ಳಿ ಸುಲಿತವ್ರೆ. ಸರಿ ಇವನು ಶರತ ಫೋನ್ ಮಾಡಿದ್ದ, ಅವ್ನು ನನಗೆ ಕರ್ಕೊ ಬರ್ತೀನಿ. ಗೈಸ್ ನೋಡಿ ನಮ್ಮ ಶರತ ಊರಲ್ಲೇ ಇದ್ದು ಫುಲ್ ಇನ್ನೂ ಬೆಳ್ಳಗಾಗವನು. ಯಾರಲ್ಲ ದಯಾ ಹೇಳವ, ಹುಡುಗಿ ಸಿಕ್ಕ ಮರ್ತೇ ಬಿಟ್ಟಲ್ಲವ. ಗೈಸ್ ನೋಡಿ ನಿಮ್ಮ ಶರತ ಎಷ್ಟೋ ದಿನ ಅಲ್ಲ ಕೇಳ್ತಾ ಇರ್ತಾರೆ ಕಣ, ಯಾವುದೇ ಒಂದು ಹುಡುಗಿ ಕೇಳ್ತಾ ಇರುತ್ತೆ ಶರತ್ತಿಗೆ ಪ್ಲೇಸ್ಮೆಂಟ್ ಆಯ್ತಾ, ಶರತ್ ಹೆಂಗವನೆ, ಅವ್ನ ಬೆರಳು ಹೆಂಗೈತೆ. ಗೈಸ್ ಈಗ ಹಂಗೆ ಈಗ ಬೇಕ್ರಿ ಕಡೆ ಬಂದ್ಬಿಟ್ಟು ಈಗ ಪೇಸ್ಟ್ರಿ ತಿಂತಿದ್ದೀವಿ. ಸರಿ ಫೋನ್ ಮಾಡಿ. ಸರಿ ಹ್ಞೂ ಅಮ್ಮ, ಇವಳು ಗಾನವಿ ನಾಳೆ ಇವ್ರಿಗೇನೋ ಫಂಕ್ಷನ್ ಐತಂತೆ, ಏನೋ ಫೇರ್ವೆಲ್ ಅಂತೆ, ಅದಕ್ಕೆ ನಾನು ರಜಾ ಹಾಕೋ ಅನ್ನ. ಅದಕ್ಕೆ ಏನಂದ್ರು ಗೊತ್ತಾ, 100 ರೂಪಾಯಿ ಕಟ್ಟಿದ್ದೀನಿ ಸುಮ್ಮನಿರೋಣ ಅಂತ ಅನ್ಲ. ಸರಿ ಆಯಿತು ಬಿಡು, ಅದು 100 ರೂಪಾಯಿ ನಾನೇ ಕೊಡ್ತೀನಿ ರಜಾ ಹಾಕಿ ಅಂದರೆ, ತಿನ್ನಕ್ಕೆ ಅದು ಇದು ಮಾಡಿರ್ತಾರೆ, ತಿನ್ನಕ್ಕಾದ್ರೂ ಹೋಗೋದು ಬೇಡ ಅಂತವಳೆ. ಅಲ್ಲಿ ಹೋಗಿ ವೆಜ್ಜು ಬರೀ ಒಂದೊಂದು ಪಪ್ಸು ಕೇಕು ಕೊಡ್ತಾರೆ ಅಷ್ಟೇ ತಾನೇ. ಚಾಕ್ಲೇಟ್ ಕೊಟ್ರೆ ಖುಷಿ, 100 ರೂಪಾಯಿ ಕೊಟ್ಟು ಚಾಕ್ಲೇಟ್ ಕೊಟ್ರೆ ಖುಷಿನಾ? ಗನೆ ನೀನು ಯಾರು ಫ್ಯಾನ್ ಗನೆ ನೀನು? ಯಾವ್ದಾರು ಒಂದೇ ಒಂದು ಡೈಲಾಗ್ ನೋಡೋಣ, ಒಂದೇ ಒಂದು ಡೈಲಾಗ್. ನಾನ್ ಬರೋವರೆಗೂ ಮಾತ್ರ ಬೇರೆರವ, ನಾನ್ ಬಂದ್ಮೇಲೆ ನಂದೇ ಅವ. ಕ್ಲೀನಾಗಿ ಸೀರಿಯಸ್ ಆಗಿ ಹೇಳಿ, ನಗಾಡ್ಬಾರ್ದು. ನಾನ್ ಬರೋವರೆಗೂ ಮಾತ್ರ ಬೇರೆರವ, ನಾನ್ ಬಂದ್ಮೇಲೆ ನಂದೇ ಅವ. ಲಾಸ್ಟಿಗೆ ಯಾಕೆ ನಗಾಡ್ದೆ ಮತ್ತೊಂದ್ಸಲ ಹೇಳು. ಆಂಟಿ ಒಂದು ಬ್ಲ್ಯಾಕ್ ಕಾಫಿ ಆಂಟಿ. ಏನು ಬೈ ಸಮಾಚಾರ? ಆಂಟಿ ಸ್ವಲ್ಪ ಬೇಜಾರು ಮಾಡ್ಕೊಂಡವ್ರಲ್ಲ. ಹಾಂ ನಾನು ಬ್ಲ್ಯಾಕ್ ಕಾಫಿ ಗೈಸ್, ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗಲ್ಲಿ ಇಲ್ಲಿ ಬಂದಾಗ ಬ್ಲ್ಯಾಕ್ ಕಾಫಿ ಅದೇ ಹೆಲ್ತಿಗೆ ಒಳ್ಳೇದು. ಬಟ್ ಆಂಟಿ ಯಾವ್ದು ಹೆಲ್ತಿಗೆ ಒಳ್ಳೇದು ಅದು ಆ್ಯಕ್ಚುಲಿ ಚೆನ್ನಾಗೇ ಇರಲ್ವಲ್ಲ ಫುಡ್ಡು. ಯೂಶ್ವಲಿ ಬ್ಲ್ಯಾಕ್ ಕಾಫಿ ಚೆನ್ನಾಗೇ ಇರಲ್ಲ ಹೇಳ್ಬೇಕು ಅಂದರೆ. ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾರು. ಬ್ಲ್ಯಾಕ್ ಕಾಫಿ ಚೆನ್ನಾಗಿರಲ್ಲ ಅಂತ ಅನ್ಕೊಂಡವ್ರು. ಆಂಟಿ ಇಲ್ಲಾಂದ್ರೆ ನಾನು ಮತ್ತೊಂದ್ಸಲ ತಗೋತಿದ್ನ ಆಂಟಿ. ಗೈಸ್ ಆ್ಯಕ್ಚುಲಿ ಇಲ್ಲಿ ಆಂಟಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡವ್ರು. ಮೊನ್ನೆ ಅನ್ಸುತ್ತೆ ಬಂದ್ಬಿಟ್ಟು ಸ್ಫೂರ್ತಿ ಕಾಫಿಲೇ ಬಂದ್ಬಿಟ್ಟು ಬ್ಲ್ಯಾಕ್ ಕಾಫಿ ತಗೊಂಡಿದ್ದೆ. ಆ್ಯಕ್ಚುಲಿ ಬ್ಲ್ಯಾಕ್ ಕಾಫಿ ಯೂಶ್ವಲಿ ಕುಡಿಯೋಕ್ಕೆ ಆಗಲ್ಲ, ಮತ್ತು ನಾನು ಬೇರೆ ತಗೊಂಡಿರೋದು ಬೇರೆ ಶುಗರ್ಲೆಸ್ಸಾ, ಸೊ ಅದಕ್ಕೆ ಅಷ್ಟು ಕುಡಿಯೋಕ್ಕಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಪಾಪ ಅವ್ರ ಅಂಗಡಿಗೆ ಹೇಳಿದ್ದೀನಿ ಅಂತ ಅನ್ಕೊಂಡವ್ರು. ಆ ಥರ ಏನೂ ಇಲ್ಲ ನೋಡಿಲಿ. ಸ್ಫೂರ್ತಿ ಕಾಫಿಗೆ ಆ್ಯಕ್ಚುಲಿ ತುಂಬ ಜನನೇ ಬರ್ತಾರೆ, ಜೊತೆಗೆ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಸೊ ಹೌದಾ, ಸರಿ ಸರಿ. ತಮ್ಮ ಹೆಸರು? ಪದ್ದು. ಬ್ಲಾಗ್ ಮಾಡ್ತಿದ್ನಲ್ಲ ಅದಕ್ಕೆ ಹಿಂದೆಯಿಂದ ಬಂದು ನಿಂತ್ಕೊಂಡು ನೋಡಿದ್ವಿ. ಸ್ಯಾಂಡ್ವಿಚ್ಚು ಅದು ಇದು ಸ್ನ್ಯಾಕ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ಒಂದ್ಸಲ ಯಾರ್ಯಾರು ಬಂದಿಲ್ಲ ಒಂದ್ಸಲ ಬಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಗೈಸ್ ಮನೆ ಕಡೆ ಬಂದಾಯ್ತು ಗೈಸ್. ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ಲಾಸ್ಟ್ ವ್ಲಾಗು. ಆ್ಯಕ್ಚುಲಿ ವ್ಲಾಗು ಎಡಿಟ್ ಮಾಡೋಕ್ಕಾಗಿರಲಿಲ್ಲ, ಸೊ ಅದಕ್ಕೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ವ್ಲಾಗು ಎಡಿಟ್ ಎಲ್ಲ ಮಾಡ್ತಿದ್ದೆ. ಹಾಗಂತ ಲಾಸ್ಟ್ ವ್ಲಾಗ್ ಅಲ್ಲ, ಅದ್ರ ಲಾಸ್ಟ್ ವ್ಲಾಗಲ್ಲಿ ನಾನು ಸ್ಫೂರ್ತಿ ಕಾಫಿಗೆ ಹೋಗಿ ಬ್ಲ್ಯಾಕ್ ಕಾಫಿ ಕುಡ್ದಿದ್ನಲ್ಲ. ಯೂಶ್ವಲಿ ಬ್ಲ್ಯಾಕ್ ಕಾಫಿ ಅಷ್ಟು ಚೆನ್ನಾಗಿರಲ್ಲ ನೋಡು, ಒಂಥರ ಕುಡಿಯೋಕ್ಕಾಗಲ್ವಲ್ಲ. ಅದು ನಾನು ವ್ಲಾಗಲ್ಲಿ ಹೇಳಿದೆ ಗೈಸ್, ಬ್ಲ್ಯಾಕ್ ಕಾಫಿ ಅಷ್ಟು ಕುಡಿಯೋಕ್ಕಾಗಲ್ಲ ಅಂತ. ಅದಕ್ಕೆ ಇವ್ರು ಸ್ಫೂರ್ತಿ ಕಾಫಿ ಅವ್ರು ಏನು ಅನ್ಕೊಂಡವ್ರೆ, ಪಾಪ ಅವ್ರ ಅಂಗಡಿ ಮೇಲೆ ಹೇಳಿದ್ದೀನಿ ಅನ್ಕೊಂಡವ್ರೆ ನೆಗೆಟಿವ್ ಆಗಿ. ಚೆನ್ನಾಗಿದೆ ಅಲ್ಲಿ ಕಾಫಿ ಕುಡಿದ್ರೆ ಏನೋ ಒಂದು ಸಮಾಧಾನ ಆಗುತ್ತೆ ಗೈಸ್. ಆಕ್ಚುಲಿ ಇನ್ನೊಂದೇನು ಗೊತ್ತಾ, ನಮ್ಮ ಕಾಲೇಜೆಲ್ಲ ಇರಬೇಕಿದ್ರೆ ಫ್ರೆಂಡ್ಸ್ ಎಲ್ರು ನಾರ್ಮಲಿ ಹ್ಯಾಂಗ್ ಔಟ್ ಅಲ್ಲೇ ಮಾಡ್ತಿದ್ದು. ಸಂಜೆ ಹೊತ್ತಾಗ್ಲಿ ತಪ್ಪರೆ ಕಾಲೇಜಲ್ಲಿ ಬ್ರೇಕ್ ಪೀರಿಯಡ್ ಅಲ್ಲಾಗ್ಲಿ ಸ್ಫೂರ್ತಿ ಕಾಫಿ ಕಡೆನೆ ಹೋಗ್ಬಿಟ್ಟು ಕಾಫಿ ಕುಡಿತಾ ಚಿಲ್ ಮಾಡ್ತಾ ಇದ್ವು. ಆ ಥರ ಏನೂ ಇಲ್ಲ ಗೈಸ್, ಸ್ಫೂರ್ತಿ ಕಾಫಿ ಸೂಪರ್ ಆಗಿದೆ, ಮತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಚೆನ್ನಾಗಿದೆ. ಆ ಥರ ಏನೋ ನಾನು ನೆಗೆಟಿವ್ ಆಗಿ ಏನೂ ಹೇಳಿಲ್ಲ. ಗೈಸ್ ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ.